ಶ್ರೀ ಹರಿವಾಯ ಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮಾ ಭೂತ ಭಾವನಃ. ಪ್ರಸನ್ನಾತ್ಮ ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವದೃಕ್ ವಿಶ್ವಭುಗ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜನ್ಹುರ್ನಾರಾಯಣೋ ನರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ಸುಪ್ರಸಾದ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ. ಇವತ್ತು ಪ್ರಸನ್ನಾತ್ಮ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಳ್ಳೋಣ. ಪ್ರಸನ್ನಾತ್ಮ ಪ್ರಸನ್ನಶ್ಚಾಸೌ ಆತ್ಮ ಚ ಪ್ರಸನ್ನಾತ್ಮ. ನಿತ್ಯವೂ ಪ್ರಸನ್ನವಾದ ಆತ್ಮ ಸ್ವರೂಪವುಳ್ಳವನು, ಪ್ರಸನ್ನ ಸ್ವರೂಪವುಳ್ಳವನು. ಪ್ರಸನ್ನವಾದ ಆತ್ಮ ಉಳ್ಳವನು ಪ್ರಸನ್ನಾತ್ಮ ಅಂತ ಭಗವಂತನಿಗೆ ಹೆಸರು. ಯಾಕೆ? ಅವನು ಪ್ರಸನ್ನವಾದ ರೂಪ. ನೀವು ನೋಡಿ, ಯಾವ ದೇವತೆಗಳಾಗಲಿ ಭಗವಂತನ ಮೂರ್ತಿಗಳಾಗಲಿ ನೀವು ಯಾವುದೇ ನೋಡಿದರೂ ಕೂಡ ಎಲ್ಲವೂ ಮುಖ ಪ್ರಸನ್ನವಾಗಿ ನಗುಮುಖದಿಂದ ಇರುತ್ತೆ. ಆ ಪ್ರಸನ್ನತೆ ಇಲ್ಲದೆ ಉಗ್ರರೂಪ ಇರುವಾಗ ನಾವು ಹೆದರುತ್ತೇವೆ. ಉಗ್ರ ನರಸಿಂಹನ ರೂಪ ಉಪಾಸನೆ ಮಾಡಬೇಕು ಅಂದರೆ ಕಷ್ಟ, ನಿಯಮಗಳು ಜಾಸ್ತಿ. ಆದರೆ ಭಗವಂತ ನಿತ್ಯ ಪ್ರಸನ್ನ ಸ್ವರೂಪ ಉಳ್ಳವನು. ಆದ ಕಾರಣ ಎಲ್ಲ ಭಗವದ್ರೂಪಗಳು ನೀವು ಯಾವುದೇ ವಿಗ್ರಹಗಳು ನೋಡಲಿ, ಚಿತ್ರಕಾರರು ಚಿತ್ರವನ್ನು ಬಿಡಿಸಲಿ, ಎಲ್ಲವೂ ಕೂಡ ಪ್ರಸನ್ನವಾಗಿರುತ್ತೆ. ಆದ ಕಾರಣ ನಿತ್ಯ ಪ್ರಸನ್ನ ಸ್ವರೂಪ ಉಳ್ಳವನು. ಆದ ಕಾರಣ ಅವನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ಇನ್ನು ಪ್ರಸನ್ನ ಆತ್ಮ ಮನಃ ಯಸ್ಯ ಸಹ ಪ್ರಸನ್ನಾತ್ಮ ಸತ್ಯಸಂಧಿಯ ವ್ಯಾಖ್ಯಾನ. ಪ್ರಸನ್ನ ಆತ್ಮ ಮನಃ ಯಸ್ಯ ಸಹ ಪ್ರಸನ್ನಾತ್ಮ. ನಿತ್ಯವೂ ಪ್ರಸನ್ನವಾದ ಮನಸ್ಸು ಉಳ್ಳವನು. ಆದ ಕಾರಣ ಅವನಿಗೆ ಪ್ರಸನ್ನಾತ್ಮ ಅಂತ ಹೆಸರು.
ಇಲ್ಲಿ ಭಗವಂತನು ನಮ್ಮೆಲ್ಲರಿಗೂ ತಿಳಿದಿರುವಂತೆ ಆನಂದ ಪರಿಪೂರ್ಣ ಗುಣನು ಮತ್ತು ಆನಂದ ಸ್ವರೂಪನು, ಆಪ್ತಕಾಮನು, ನಿತ್ಯ ತೃಪ್ತನಾದವನು. ಈ ಪ್ರಸನ್ನತೆ ಯಾವಾಗ ಬರುತ್ತೆ ಅಂತ ಹೇಳಿದರೆ, ನಮ್ಮ ಮನಸ್ಸು ನಿಶ್ಚಲವಾಗಿ ನಿರ್ಮಲವಾಗಿದ್ದಾಗ ಮಾತ್ರ. ಅಂದರೆ ನಮ್ಮ ಮನಸ್ಸು ಯಾವ ಬೈಕೆಗಳು ಇಲ್ಲದೆ, ಎಲ್ಲ ಬೈಕೆಗಳು ಕೋರಿಕೆಗಳೆಲ್ಲ ತೀರಿದವನು ಪ್ರಸನ್ನನಾಗಿರ್ತಾನೆ. ನಮಗೆ ಇಂಗ್ಲೀಷ್ ಒಳಗೆ ಒಂದು ಗಾದೆ ಇದೆ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತೇಳಿ. ನೀವು ಮೈಂಡ್ ಹೇಳ್ರಿ, ಮನಸ್ಸು ಹೇಳ್ರಿ, ಒಂದೇ. ಇಂಗ್ಲೀಷೊಳಗೆ ಮನಸ್ಸು ಅಂತ ಹೇಳಿದರು, ಮೈಂಡ್ ಅಂತ ಹೇಳಿದರು, ನಮಗೆ ಮನಸ್ಸು. ನಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿ ಇದ್ದರೆ ನಮ್ಮ ಮುಖ ಅಷ್ಟು ಪ್ರಸನ್ನವಾಗಿ ಕಾಣುತ್ತೆ. ಭಗವಂತನು ಆನಂದ ಪರಿಪೂರ್ಣನು, ನಿತ್ಯ ಆದವನಾದ ಕಾರಣ ಅವನು ಯಾವಾಗೂ ಪ್ರಸನ್ನವಾಗೇ ಇರ್ತಾನೆ. ಅವನ ಸ್ವರೂಪಾತ್ಮಕ ಮನಸ್ಸು ನಿತ್ಯವೂ ಪ್ರಸನ್ನವಾಗೇ ಇರುತ್ತೆ. ನಾವು ದೇವರಿಗೆ ನೈವೇದ್ಯ ಮಾಡೋ ವೇಳೆಗೆ ನಿತ್ಯತೃಪ್ತ ಶ್ರೀನಿವಾಸೇದಂ, ನಿತ್ಯತೃಪ್ತನಾದಂತಹ ಶ್ರೀನಿವಾಸನಿಗೆ ನಾವು ನೈವೇದ್ಯವನ್ನು ಮಾಡ್ತೇವೆ. ನಾವು ಅನ್ನವನ್ನು ನೈವೇದ್ಯ ಮಾಡಿದರೇ ಭಗವಂತನಿಗೆ ಹಸಿವೆ ಹೋಗೋದಿಲ್ಲ, ಅವನಿಗೆ ಹಸಿವೇನೇ ಆಗೋದಿಲ್ಲ. ನಿತ್ಯ ತೃಪ್ತನು, ಆಪ್ತಕಾಮನು, ಅವನಿಗೇನೂ ಬೇಕಾಗಿಲ್ಲ. ಆದರೆ ನಾವು ನಿತ್ಯತೃಪ್ತನಾದ ಶ್ರೀನಿವಾಸನಿಗೆ ನೈವೇದ್ಯವನ್ನು ಇಟ್ಟು ಅದರಲ್ಲಿ ಅವನು ತನ್ನ ಸ್ವಾಕ್ಷರಸವನ್ನು ಅವನು ಸ್ವೀಕಾರ ಮಾಡಿ ನಮಗೆ ಆ ಪ್ರಾಕೃತ ಶೇಷವನ್ನು ಪ್ರಸಾದ ರೂಪವಾಗಿ ಕೊಡ್ತಾನೆ. ಆದ ಕಾರಣ ನಿತ್ಯವೂ ಪ್ರಸನ್ನವಾದ ಮನಸ್ಸುಳ್ಳವನಾದ ಕಾರಣ ಅವನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ನಾವು ಭಗವಂತನನ್ನು ಪ್ರಸನ್ನ ವದನವುಳ್ಳ ಭಗವದ್ರೂಪವನ್ನೇ ನಾವು ಧ್ಯಾನಿಸಬೇಕು ಅಂತ ಸೂಚಿಸುತ್ತಾ ಪ್ರಸನ್ನಾತ್ಮ ಅಂತ ಹೇಳ್ತಾ ಇದ್ದಾರೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಅಂತ ನಾವು ಹೇಳ್ತೇವೆ. ಆ ಶುಕ್ಲಾಂಬರಧರಂ ಸರ್ವವಿಘ್ನೋಪಶಾಂತಯೇ ಅಂತ ಹೇಳ್ತೇವೆ. ಶುಕ್ಲಾಂಬರಧರಂ ವಿಷ್ಣುಂ ಅಂತೆಲ್ಲ ಹೇಳ್ತಾ ಅವನ ರೂಪವನ್ನು ಹೇಳ್ತಾ ಪ್ರಸನ್ನವದನಂ ಧ್ಯಾಯೇತ್. ಪ್ರಸನ್ನವದನ, ಭಗವಂತನ ಪ್ರಸನ್ನವದನವನ್ನು ನಾವು ಧ್ಯಾನಿಸಿದರೆ ಏನಾಗತ್ತೆ? ಯದ್ಭಾವಂ ತದ್ಭವತಿ. ನಾವು ಭಗವಂತನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೇವೆ ಆ ರೀತಿಯಾಗಿ ಭಗವಂತ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಆದ ಕಾರಣ ಪ್ರಸನ್ನವಾದ ಮನಸ್ಸು ಉಳ್ಳವನಾಗಿ ಪ್ರಸನ್ನನಾಗಿರ್ತಾನಾದ ಕಾರಣ ಅವನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ಅಷ್ಟೇ ಅಲ್ಲದೆ ಮನಸ್ಸು ಪ್ರಶಾಂತವಾಗಿದ್ದರೆ ನಾವು ಒಳ್ಳೆ ನಗುಮುಖದಿಂದ ಇರ್ತೇವೆ. ನಾವು ಅದೇ ಹೇಳಿದ್ನಲ್ಲ, ಫೇಸ್ ಈಸ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂಥೇಳಿ. ನಮ್ಮ ಮನಸ್ಸಿನಲ್ಲಿರುವ ಭಾವನೆಗಳು, ಅದರ ಒಂದು ಪ್ರತಿರೂಪ, ಅದರ ಒಂದು ಪ್ರಭಾವ, ನಮ್ಮ ಮನಸ್ಸು ಹೇಗಿದೆ ಎಂಬುದು ನಮ್ಮ ಮುಖನೇ ತೋರಿಸ್ತಾ ಇರುತ್ತೆ. ಸಿಟ್ಟಾಗಿದ್ದರೆ ಮುಖದಲ್ಲಿ ಸಿಡಿ 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 ಇರ್ತೇವೆ, ಆನಂದವಾಗಿದ್ದರೆ ಪ್ರಸನ್ನವಾಗಿ ನಗುನಗುತ್ತಾ ಇರ್ತೇವೆ, ಸಂತೋಷವಾಗಿದ್ದರೆ ಮುಖದಲ್ಲಿ ಒಂದು ಪ್ರಸನ್ನತೆ ಕಾಣುತ್ತೆ. ಆದ ಕಾರಣ ಆ ಭಗವಂತ ಒಳ್ಳೆ ಮಂದಸ್ಮಿತ, ಒಳ್ಳೆ ನಗುಮುಖವನ್ನು ತೋರ್ತಾನಂತೆ. ಅದಕ್ಕೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಮುಖ, ಕಣ್ಣು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಇಂಡಿಕೇಟ್ ಮಾಡುತ್ತೆ. ಬಾಯಿಯಿಂದ ನಾವು ಮಾತನಾಡಬೇಕಾಗಿಲ್ಲ, ಕಣ್ಣಿನಿಂದಲೂ ಮಾತಾಡಬಹುದು, ಮುಖದಿಂದಲೂ ಮಾತಾಡಬಹುದು. ಯಾರಾದರೂ ಒಬ್ಬನು ಸಿಟ್ಟಾಗಿದ್ದಾನೆ ಅಂತ ಹೇಳಿ ನಾವು ಅವನ ಮಾತಿನಿಂದ ತಿಳ್ಕೋಬೇಕಾಗಿಲ್ಲ, ಅವನ ಮುಖ ಕಣ್ಣು ನೋಡಿದ್ರೇ ನಾವು ತಿಳ್ಕೊಳ್ತೇವೆ.
ಆದ ಕಾರಣ ಭಗವಂತ ಯಾವಾಗೂ ಪ್ರಸನ್ನನಾಗಿರ್ತಾನೆ. ಪ್ರಸನ್ನವಾದ ಮನಸ್ಸು ಇರುವವನಾದ ಕಾರಣ ಪ್ರಸನ್ನಾತ್ಮ ಅಂತ ಕರೆಯಲ್ಪಡ್ತಾ ಇದ್ದಾನೆ. ಆ ಭಗವಂತನ ಮುಖ ಹೇಗಿರುತ್ತೆ? ನಗುಮುಖ. ಅವನ ಕಣ್ಣು ಹೇಗಿರುತ್ತೆ ಅಂಥೇಳಿ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ದ್ವಾದಶ ಸ್ತೋತ್ರದಲ್ಲಿ ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತಮಧೀಶಿತು ಗೋವಿಂದಸ್ಯ ಸದಾಚಿಂತ್ಯಂ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋನಃ ಅಂತ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅಂದರೆ ಭಗವಂತ ಮಂದಸ್ಮಿತ, ಒಳ್ಳೆ ನಗುಮುಖದಿಂದ ಇರ್ತಾನಂತೆ. ಆ ನಗುವು ಕೂಡ ಸುಂದರವಾಗಿರಬೇಕು, ವಿಕಟಾಟ್ಟಹಾಸ ಆಗಬಾರದು, ಒಳ್ಳೆ ದರಹಾಸ. ಮತ್ತು ಕಣ್ಣುಗಳು ಕೂಡ ಕಮಲದಂತೆ ಇರುವ ಕಣ್ಣುಗಳು ಇವೆ. ರಾಜೀವಲೋಚನ, ಅದು ಕೂಡ ಪ್ರಸನ್ನವಾಗಿ, ಕಣ್ಣುಗಳು ಪ್ರಸನ್ನವಾಗಿದೆ. ಅಂತಹ ಭಗವಂತನನ್ನು ನಾವು ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ, ಕಮಲದಂತೆ ಕಣ್ಣುಗಳುಳ್ಳ ಶ್ರೀಪತಿ, ಮಾನಾಪಮಾನ ಒಡೆಯ ನಮಗೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಭಗವಂತನು ಯಾವಾಗೂ ದರಹಾಸ ದರ್ಶನವನ್ನು, ಒಳ್ಳೆ ನಗು ಮುಖದಿಂದ ಪ್ರಸನ್ನ ವದನನಾಗಿರ್ತಾನೆ. ಕಣ್ಣುಗಳಲ್ಲಿ ಆ ಪ್ರಸನ್ನತೆ ಕಾಣ್ತಾ ಇರುತ್ತೆ ಎಂಬುದಕ್ಕೆ ನಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಗುರುಗಳು ಪರಮ ಪೂಜ್ಯ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥರು ಪೂಜೆ ಮಾಡುವಾಗ ಹೆಚ್ಚು ಕಡಿಮೆ ಒಂದು 15 ವರ್ಷಗಳ ಹಿಂದೆ ಅವರು ಪೂಜೆ ಮಾಡ್ತಾ ಅವರ ಉಪಾಸ್ಯ ಮೂರ್ತಿ ವೀರರಾಮನ ಪ್ರತಿಮೆಯಲ್ಲಿ ಆ ಭಗವಂತನ ದರಹಾಸ ದರ್ಶನವನ್ನು ಮಾಡಿದ್ದಾರೆ. ಅದನ್ನೇ ಹೇಳ್ತಾರೆ ಪ್ರಸನ್ನತೆ, ಆ ಮುಖದಲ್ಲಿ ನಗು, ಆ ಮುಖದಲ್ಲಿ ನಗುವು ಇದೆ. ಅದಕ್ಕೆ ಸ್ವಾಮಿಗಳು ಅದನ್ನು ನೋಡಿ, ಆ ವೀರರಾಮನ ಪ್ರತಿಮೆಯನ್ನು ನೋಡಿ, ಎಷ್ಟು ಚಲುವನೋ ವೀರರಾಮ ನೀನೆಷ್ಟು ಚಲುವನೋ ಅಂತ ಹೇಳಿ ಆ ಪ್ರತಿಮೆಯ, ಆ ರಾಮಚಂದ್ರನ ಸುಂದರವಾದ ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ಅಂತ ಹೇಳಿ ಅಂತಹ ದಿವ್ಯವಾದ ದಿವ್ಯ ಮಂಗಳ ಮೂರ್ತಿಯನ್ನು ಹೇಗೆ ಹನುಮಂತನು ಧ್ಯಾನ ಮಾಡ್ತಾ ಇರ್ತಾನೋ ಅಂತಹ ದಿವ್ಯ ಮಂಗಳ ಸ್ವರೂಪವಾದ ಮೂಲ ವೀರರಾಮನ ಸೌಂದರ್ಯವನ್ನು ಎಷ್ಟು ಚೆಲುವನೋ ವೀರರಾಮ ನೀನೆಷ್ಟು ಚೆಲುವನೋ ರಘುವರ ಅಂತ ಮಾಡಿ, ಯಾವತ್ತೂ ಅವರಿಗೆ ಅದು ಜಡ ಪ್ರತಿಮೆಯಲ್ಲ, ನಾನು ಇದರಲ್ಲಿ ಚೈತನ್ಯವಂತವಾಗಿ ಚೈತನ್ಯ ಮೂರ್ತಿಯಾಗಿ ನಾನು ಇದ್ದೇನೆ ಅಂತ ಶ್ರೀಗಳಿಗೆ ದರಹಾಸ ದರ್ಶನವನ್ನು, ಪ್ರಸನ್ನವಾದ ದರಹಾಸ ದರ್ಶನವನ್ನು ಕೊಟ್ಟಿದ್ದಾನೆ ಭಗವಂತ. ಅದಕ್ಕೆ ಶ್ರೀಗಳೇನು ಮಾಡಿದ್ರು, ವೀರರಾಮ ತವ ಪ್ರತಿಮೆ ಜಡವೋ ಚೇತನವೋ, ಇದು ಬರೇ ಜಡ ಪ್ರತಿಮೆಯಲ್ಲ, ಚೇತನಾತ್ಮಕವಾದದ್ದು ಅಂತ ತಾನು ಭಗವಂತ ತೋರಿಸಿಕೊಡುವುದಕ್ಕಾಗಿಯೇ ದರಹಾಸ ದರ್ಶನವನ್ನು ಕೊಟ್ಟಿದ್ದಾನೆ ಭಗವಂತ. ಆದ ಕಾರಣ ಪ್ರಸನ್ನವಾದ ನಗುವುಳ್ಳವನು, ಕಣ್ಣುಗಳುಳ್ಳವನು, ಪ್ರಸನ್ನವಾದ ಮನಸ್ಸು ಇರುವ ಕಾರಣ, ಆದ ಕಾರಣ ನಿತ್ಯ ಪ್ರಸನ್ನನಾಗಿದ್ದು ಅವನ ಮುಖದಲ್ಲಿ ಮುಗುಳ್ನಗೆ, ಅವನ ಅರಳಿರುವ ಕಣ್ಣುಗಳ ಒಂದು ಪ್ರಸನ್ನತೆ ಸೂಚಿಸುತ್ತಾ ಇದೆ. ಹೀಗೆ ಇರುವವನಾದ ಕಾರಣ ಭಗವಂತನಿಗೆ ಪ್ರಸನ್ನಾತ್ಮ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಪ್ರಸನ್ನ ಸನ್ನಪಿ ವಿಷಯಾಣಾಂ ಸಾರಭಾಗಂ ಅತ್ತಿ ಇತಿ ಪ್ರಸನ್ನಾತ್ಮ. ಭಗವಂತನು ಪ್ರಸನ್ನನಾಗಿರ್ತಾನೆ. ಪ್ರಸನ್ನ ಸನ್ನಪಿ, ಪ್ರಸನ್ನನಾಗಿ ಇದ್ದುಕೊಂಡು ವಿಷಯ ಪದಾರ್ಥಗಳ ವಿಷಯಾಣಾಂ ಸಾರಭಾಗಂ, ವಿಷಯ ಪದಾರ್ಥಗಳಲ್ಲಿರುವ ಸಾರಭಾಗವನ್ನು ಅತ್ತಿ ತಿಂತಾನೆ. ಆದ ಕಾರಣ ಅವನು ಪ್ರಸನ್ನಾತ್ಮ ಅಂತ ಕರೆಯಲ್ಪಡ್ತಾನೆ. ನಾವು ಭಗವಂತನಿಗೆ ಪದಾರ್ಥಗಳನ್ನು ಇಡ್ತೇವೆ. ನಾವು ಇಡುವ ಪದಾರ್ಥಗಳು ಯಾವುದು? ನಾವು ಪ್ರಾಕೃತರು, ಈ ಜಗತ್ತು ಪ್ರಕೃತಿಯಿಂದ ನಿರ್ಮಿತವಾದದ್ದು.
ಈ ಜಗತ್ತಿನಲ್ಲಿ ಸಿಗುವ ಎಲ್ಲ ಪದಾರ್ಥಗಳು, ಚೇತನಾತ್ಮಕವಾದ ಸಕಲ ಪದಾರ್ಥಗಳು ಜಡ ಪದಾರ್ಥ, ಈ ಪ್ರಕೃತಿ ಸಂಬಂಧಪಟ್ಟದ್ದು. ಈ ಪ್ರಕೃತಿ ಸಂಬಂಧಪಟ್ಟ ಪದಾರ್ಥಗಳನ್ನು ಹಣ್ಣು ಹಂಪಲು ಅಡಿಗೆ ಏನೇನು ನಾವು ನೈವೇದ್ಯವನ್ನು ಇಡ್ತೇವೆ ಅವೆಲ್ಲವೂ ವಿಷಯ ಪದಾರ್ಥಗಳು, ಪ್ರಕೃತಿ ಸಂಬಂಧ ಪದಾರ್ಥಗಳು. ಅದು ನಾವು ಭಗವಂತನಿಗೆ ನೈವೇದ್ಯ ಮಾಡಿದಾಗ ಅವನು ಪ್ರಸನ್ನನಾಗಿದ್ದುಕೊಂಡು ನಾವು ಭಗವಂತನಿಗೆ ನಿವೇದಿಸಿರುವಂತಹ ವಿಷಯ ಪದಾರ್ಥಗಳಲ್ಲಿರುವ ತನ್ನದೇ ಆದ ಸ್ವಾಖ್ಯ ರಸವನ್ನು, ಸ್ವಾಖ್ಯ ಸಾರವನ್ನು ಅತ್ತಿ ಭೋಗಿಸುತ್ತಾನೆ, ಭುಂಜಿಸುತ್ತಾನೆ. ಆದ ಕಾರಣ ಅವನಿಗೆ ಪ್ರಸನ್ನಾತ್ಮ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಭಗವಂತ ನಾವು ಸಮರ್ಪಿಸುವ ಪದಾರ್ಥಗಳಲ್ಲಿರುವ ತನ್ನದೇ ಆದ ಸ್ವಾಖ್ಯ ರಸವನ್ನು, ಸಾರವನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳುವುದಕ್ಕಾಗಿ ಹರಿಕಥಾಮೃತ ಸಾರದಲ್ಲಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ವನಜಜಾಂಡದಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪ ತಾನಾಗಿ ಮನಕ್ಕೆ ಬಂದುದನು ಉಂಡು ಉಣಿಸಿ ಸಂಹನನ ಕುಪಚಯ ಕರ್ಣ ಕಾನಂದ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ. ವನಜಜಾಂಡದಳುಳ್ಳ ಅಖಿಲ ಚೇತನರು ಭುಂಜಿಪ, ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಜೀವರಾಶಿಗಳು ತಿನ್ನುವಂತಹ ಚತುರವಿಧ ಪದಾರ್ಥಗಳಲ್ಲಿ, ಖಾದ್ಯ ಚೋಷ್ಯ ಲೇಹ್ಯ ಪೇಯ 4 ವಿಧ ಪದಾರ್ಥಗಳಲ್ಲಿ ರಸರೂಪ ತಾನಾಗಿ, ಅದರಲ್ಲಿರುವ ರಸನು ಸಾರಭೂತನು ತಾನಾಗಿ, ಅದರಲ್ಲಿರುವ ಸಾರವನ್ನು ತಾನು ಸ್ವೀಕಾರ ಮಾಡಿ ಯಾರ್ಯಾರಿಗೆ ಏನೇನು ಕೊಡಬೇಕೋ ಕೊಡ್ತಾ ಇದ್ದಾನೆ. ಮತ್ತು ದೇಹಕ್ಕೆ ಸಂವಹನ, ದೇಹಕ್ಕೆ ಪುಷ್ಟಿ, ನಮ್ಮ ದೇಹಕ್ಕೆ ಪುಷ್ಟಿ, ಮತ್ತು ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ತನ್ನ ದರ್ಶನ, ನಾಲಿಗೆಗೆ ರುಚಿ. ಈ ರೀತಿಯಾಗಿ ಭಗವಂತ ಪ್ರಸನ್ನನಾಗಿ ವಿಷಯ ಪದಾರ್ಥಗಳಲ್ಲಿರುವ ಸಾರ ಭಾಗವನ್ನು ಭೋಗಿಸುವವನು ಆದ ಕಾರಣ ಪ್ರಸನ್ನಾತ್ಮ. ಅದನ್ನೇ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರಸನ್ನ ಸನ್ನಪಿ ವಿಷಯಾಣಾಂ ಸಾರಭಾಗಂ ಅತ್ತಿ ಇತಿ ಪ್ರಸನ್ನಾತ್ಮ ಅಂತೇಳಿ. ಭಗವಂತನು ಪೂರ್ಣಾನಂದನು, ಆನಂದವು ಪೂರ್ಣವಾಗಿ ಉಳ್ಳವನು, ದೋಷವು ಲೇಷವೂ ಇಲ್ಲದೇ ಇರುವವನು ಆದ ಕಾರಣ ಅವನು ನಿತ್ಯ ಪ್ರಸನ್ನನಾಗಿರ್ತಾನೆ. ಮತ್ತು ಜೀವರ ಇಂದ್ರಿಯಗಳಲ್ಲಿದ್ದುಕೊಂಡು ಬಿಂಬರೂಪಿಯಾಗಿ ಶುಭ ಭೋಗಗಳನ್ನು ಲೀಲೆಯಾಗಿ ಭೋಗಿಸುತ್ತಾ ಇರ್ತಾನೆ. ಆದ ಕಾರಣ ಭಗವಂತನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ನಾರಾಯಣ ಶ್ರುತಿಯ ಪ್ರಮಾಣವನ್ನು ಉಲ್ಲೇಖ ಮಾಡ್ತಾರೆ. ಭುಂಕ್ತೆ ಹರಿಹಿ ಶುಭಾನ್ ಭೋಗಾನ್ ಇಂದ್ರಿಯೇಷು ವ್ಯವಸ್ಥಿತಃ ಪೂರ್ಣಾನಂದೋಪಿ ಭಗವಾನ್ ಕ್ರೀಡೆಯ ಭುಂಕ್ತಯೇವತು. ಭುಂಕ್ತೆ ಹರಿಹಿ ಶುಭಾನ್ ಭೋಗಾನ್ ಇಂದ್ರಿಯೇಷು ವ್ಯವಸ್ಥಿತಃ. ನಮ್ಮ ಜೀವರ ದೇಹಗಳ ಇಂದ್ರಿಯಗಳಲ್ಲಿ ಭಗವಂತ ಇದ್ದುಕೊಂಡು ಆ ಇಂದ್ರಿಯಗಳಿಂದ ಜೀವರು ತಿನ್ನುವಂತಹ, ಅಂದರೆ ಬಿಂಬರೂಪಿಯಾಗಿ ಸ್ವತಂತ್ರನಾಗಿ ತಾನು ಇದ್ದುಕೊಂಡು ತಾನು ಬಿಂಬನಾಗಿ ತಿಂದು ಅಸ್ವತಂತ್ರರಾದ ಜೀವರಿಂದ ಆ ಇಂದ್ರಿಯಗಳಿಂದ ತಿನ್ನುವಂತೆ ಮಾಡಿ ಆ ಶುಭ ಭೋಗಗಳನ್ನು, ಅದರಲ್ಲಿರುವ ತನ್ನದೇ ಆದ ಸ್ವಾಖ್ಯ ರಸವನ್ನು ತಾನು ಸ್ವೀಕಾರ ಮಾಡಿ ಯಾಕೆ ಮಾಡ್ತಾನೆ? ಅದು ಒಂದು ಲೀಲೆ. ಅವನಿಗೆ ತಾನು ಜೀವರ ದೇಹದಲ್ಲಿದ್ದುಕೊಂಡು ಇಂದ್ರಿಯಗಳ ಮೂಲಕ ಆ ಶುಭ ರಸವನ್ನು, ತನ್ನದೇ ಆದ ಸ್ವಾಖ್ಯ ರಸವನ್ನು ತಾನು ಸ್ವೀಕಾರ ಮಾಡುವುದು ಏಕೆ ಅಂತ ಹೇಳಿದರೆ ಅದು ಒಂದು ಕ್ರೀಡೆ, ಅದು ಒಂದು ಲೀಲೆ. ಅವನು ಆ ರೀತಿ ಮಾಡದೇ ಇದ್ದರೆ ನಾವು ಯಾರೂ ಏನೂ ತಿನ್ನುವುದಕ್ಕೆ ಆಗುವುದಿಲ್ಲ. ಬಿಂಬ ತಿಂದರೆ ಪ್ರತಿಬಿಂಬ ತಿನ್ನತ್ತೆ. ಆದ ಕಾರಣ ಭಗವಂತ ಲೀಲೆಯಾಗಿ ಆ ಜೀವರ ದೇಹದ ಇಂದ್ರಿಯಗಳಲ್ಲಿದ್ದುಕೊಂಡು ಶುಭ ಭೋಗಗಳನ್ನು ಕ್ರೀಡಾರೂಪದಲ್ಲಿ ಭೋಗಿಸುತ್ತಾನೆ. ಆದ ಕಾರಣ ಅವನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ಮತ್ತು ಇಲ್ಲಿ ನಿಮಗೆ ವನಜಾಂಡದಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪತಾನಾಗಿ,
ಆ ಚತುರವಿಧ ಪದಾರ್ಥಗಳಲ್ಲಿ ರಸರೂಪ ತಾನಾಗಿ ಏನು ಮಾಡ್ತಾ ಇದ್ದಾನಂತೆ, ತಾನು ಚತುರ್ವಿಧ ರಸರೂಪ ತಾನು ಮನೆಗೆ ಬಂದುದನ್ನು ಉಂಡು ಉಣಿಸಿ ತಾನು ಬಿಂಬರೂಪಿಯಾಗಿದ್ದುಕೊಂಡು ತನ್ನ ಮನಸ್ಸಿಗೆ ಬಂದಿದ್ದನ್ನು ತಾನು ತಗೊಂಡು, ಅಂದರೆ ಅದರಲ್ಲಿ ಇರುವ ಸಾರ ಪದಾರ್ಥಗಳನ್ನು ತನ್ನದೇ ಆದ ಸ್ವಾಕ್ಯ ರಸವನ್ನು ತಾನು ಸ್ವೀಕಾರ ಮಾಡಿ ಸಂಹನನ ಉಪಚಯಕ್ಕೆ, ಉಪಚಯ ಹೇಳ್ತಾರೆ ಶರೀರಕ್ಕೆ ದೇಹಕ್ಕೆ ಪುಷ್ಟಿ. ನಾವು ಸಣ್ಣ ಮಕ್ಕಳಿದ್ದಾಗ ಹಾಲು ಕುಡಿತಾ ಇರ್ತೇವೆ ತಾಯಿಯ ಮಡಿಲಲ್ಲಿ, ಬೆಳಿತೇವೆ, ಇಷ್ಟು ದೊಡ್ಡ ಶರೀರ ಬರುತ್ತೆ, ಅದು ಭಗವಂತ ಕೊಡ್ತಾ ಇದ್ದಾನೆ. ಹಾಗೆ ಸಂಹನನ ಕರ್ಣಕ್ಕೆ ಆನಂದ, ಇಂದ್ರಿಯಕ್ಕೆ ನಮ್ಮ ನಾಲಿಗೆಗೆ ರುಚಿಯ ಆನಂದ. ಆ ಇಂದ್ರಿಯಾಭಿಮಾನಿ ದೇವತೆ ವರುಣನಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ, ತನ್ನ ದರ್ಶನವನ್ನು ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಕೊಡ್ತಾನಂತೆ. ಆದ ಕಾರಣ ಈ ರೀತಿಯಾಗಿ ಜೀವರಲ್ಲಿ ಇದ್ದುಕೊಂಡು ಜೀವರ ದೇಹದ ಇಂದ್ರಿಯಗಳಿಂದ ಶುಭ ಭೋಗಗಳನ್ನು ಕ್ರೀಡಾ ರೂಪದಲ್ಲಿ ಭೋಗಿಸುತ್ತಾನೆ. ಆದ ಕಾರಣ ಅವನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ಇನ್ನು ಪ್ರಸನ್ನಾಃ ಆತ್ಮಾನಃ ಜೀವಾತ್ಮಾನಃ ಯಸ್ಮಾತ್ ಸಹ ಪ್ರಸನ್ನಾತ್ಮ. ಜೀವರು ಪ್ರಸನ್ನರಾಗುವಂತೆ, ಆತ್ಮಾನಃ ಅಂದರೆ ಜೀವಾತ್ಮಾನಃ, ಜೀವಾತ್ಮರು ಪ್ರಸನ್ನರಾಗುವಂತೆ, ಯಾರಿಂದ ಜೀವರು ಪ್ರಸನ್ನರಾಗುತ್ತಾರೋ ಅವನು ಪ್ರಸನ್ನಾತ್ಮ. ಅಂದರೆ ಜೀವರೆಲ್ಲರೂ ಕೂಡ ನಾವೆಲ್ಲರೂ ಪ್ರಸನ್ನರಾಗಿ ಸಂತೋಷವಾಗಿ ಇರುವಂತೆ ಮಾಡ್ತಾನೆ ಭಗವಂತ. ಅವನಿಂದ ನಾವು ಪ್ರಸನ್ನರಾಗಿರ್ತೇವೆ, ಆನಂದವಾಗಿರ್ತೇವೆ. ಆದ ಕಾರಣ ಅವನಿಗೆ ಪ್ರಸನ್ನಾತ್ಮ ಅಂತ ಹೆಸರು ಅಂತ ಹೇಳ್ತಾ, ಜೀವರು ಪೂರ್ಣವಾಗಿ ಪ್ರಸನ್ನರಾಗುವುದು ಯಾವಾಗ ಅಂತ ಹೇಳಿದರೆ ಅವರು ಮುಕ್ತರಾದಾಗ ಮಾತ್ರ. ಜೀವರು ಈ ಸಂಸಾರ ಬಂಧನದಿಂದ ಮುಕ್ತಿ ಹೊಂದಿದಾಗ ಮಾತ್ರ ಪ್ರಸನ್ನರಾಗ್ತಾರೆ. ಅವರಿಗೆ ಮುಕ್ತಿಯನ್ನು ಅನುಗ್ರಹಿಸುವ ಭಗವಂತ ಅವರು ಪ್ರಸನ್ನರಾಗಿರಬೇಕು ಅಂತ ಹೇಳಿದರೆ ಆ ಭಗವಂತನೇ ಅವರಿಗೆ ಪ್ರಸನ್ನತೆಯನ್ನು ಕೊಟ್ಟರೆ ಇವರು ಪ್ರಸನ್ನವಾಗಿರ್ತಾರೆ. ಅಷ್ಟೇ ಅಲ್ಲ, ಸರಿ, ಸಂಸಾರ ಬಂಧನದಿಂದ ಮುಕ್ತರಾದ ಜೀವರು ಸಂತೋಷವಾಗಿ ಪ್ರಸನ್ನರಾಗಿ ಇರಬೇಕು ಅಂತ ಹೇಳಿದರೆ ಭಗವಂತ ಅನುಗ್ರಹ ಮಾಡಬೇಕು. ಆದ ಕಾರಣ ಪ್ರಸನ್ನಾತ್ಮ. ಅಷ್ಟೇ ಅಲ್ಲದೆ ಸಂಸಾರದಲ್ಲಿ ಇದ್ದರೂ ಕೂಡ ಜ್ಞಾನಿಗಳು ಇಂದ್ರಿಯವನ್ನು ನಿಗ್ರಹ ಮಾಡಿಕೊಂಡು ಮನಃಪ್ರಸಾದವನ್ನು ಮನಸ್ಸನ್ನು ಪ್ರಸನ್ನವಾಗಿಟ್ಟುಕೊಂಡು ಸಂತೋಷವಾಗಿರ್ತಾರೆ. ಅಂದರೆ ಸಂಸಾರದಲ್ಲಿ ನಾವೆಲ್ಲರೂ ಸಂಸಾರದಲ್ಲಿ ಇದ್ದೇವೆ. ಕೆಲವರು ಯಾವಾಗಲೂ ಸಾಕಪ್ಪ ಸಂಸಾರ ಅಂಥೇಳಿ ದುಃಖ ಪಡ್ತಾ ಇರ್ತಾರೆ. ಕೆಲವರು ನಾನು ಸಂಸಾರದಲ್ಲಿ ಸುಖವಾಗಿದ್ದೇನೆ, ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಇರ್ತಾರೆ. ಇದು ಯಾಕೆ ಅಂತ ಹೇಳಿದರೆ, ಸಂಸಾರದಲ್ಲಿ ಇದ್ದರೂ ಕೂಡ ಜ್ಞಾನಿಗಳೇನು ಮಾಡ್ತಾರೆ, ಇಂದ್ರಿಯ ನಿಗ್ರಹ ಮಾಡಿಕೊಂಡು ಮನಸ್ಸನ್ನು ಪ್ರಸನ್ನವಾಗಿ ಇಟ್ಟುಕೊಳ್ತಾರೆ. ಇದು ಜ್ಞಾನಿಗಳು ಈ ರೀತಿಯಾಗಿ ಇಟ್ಕೊಳ್ಳಿಕ್ಕೆ ಅವರೇನಾದರೂ ಸ್ವತಂತ್ರರ ಅಂದರೆ ಖಂಡಿತವಾಗಿ ಸ್ವತಂತ್ರರಲ್ಲ, ಅಸ್ವತಂತ್ರರು. ಆದರೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ಭಗವಂತ ಅವರಲ್ಲಿ ಇದ್ದು ಅವರನ್ನು ಪ್ರಸನ್ನವಾಗಿ ಇಡ್ತಾನೆ. ಆದ ಕಾರಣ ಅವನು ಪ್ರಸನ್ನಾತ್ಮ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜ್ಞಾನಿಗಳಿಗೆ ವಿಶೇಷವಾಗಿ ಸ್ವಾಮಿಯಾಗಿರ್ತಾನಂತೆ ಭಗವಂತ. ಯಾಕೆ ಮಿಕ್ಕವರಿಗೆ ಇರಲ್ವಾ ಅಂದರೆ ಎಲ್ಲರಿಗೂ ಭಗವಂತನೇ ಸ್ವಾಮಿನೇ ಸರ್ವಸ್ವಾಮಿ. ಆದರೆ ಜ್ಞಾನಿಗಳೇನಾಗಿರ್ತಾರೆ, ಭಗವಂತನನ್ನು ಇವನು ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ, ಆ ತತ್ವವನ್ನು ತಿಳಿದು ಜ್ಞಾನಿಗಳು ನನ್ನ ಸ್ವಾಮಿ ಭಗವಂತ ಅಂತ ತಿಳಿದಿರ್ತಾರೆ. ಆದ ಕಾರಣ ಅವರಿಗೆ ವಿಶೇಷವಾಗಿ ಸ್ವಾಮಿಯಾಗಿರ್ತಾನೆ. ಮಿಕ್ಕವರಿಗೂ ಸ್ವಾಮಿಯಾದರೂ ಅವನು ಸ್ವಾಮಿ ಅಂತ ತಿಳ್ಕೊಂಡಿರುವುದಿಲ್ಲ ಇವರು.
ಅದೇ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಇರುವ ವ್ಯತ್ಯಾಸ ನೋಡ್ರಿ. ಪ್ರಕೃಷ್ಟತ್ವಾತ್ ಪ್ರಸನ್ನಾ ದೇಹ ವಿಯೋಗ ರೂಪ ನಾಶೋಪೇತಾ ಆತ್ಮಾನಃ ಜೀವಾ ಯಸ್ಮಾತ್ ಸಹ ಪ್ರಸನ್ನಾತ್ಮ. ಜ್ಞಾನಿಗಳು ನಿತ್ಯ ಪ್ರಸನ್ನರಾಗಿರ್ತಾರೆ. ಅಂತಹ ಭಗವಂತನ ಅನುಗ್ರಹದಿಂದ ಚಿತ್ತಪ್ರಸಾದವನ್ನು ಹೊಂದಿ ಅವರು ಸುಖಪೂರ್ಣರಾಗಿರ್ತಾರೆ, ನಿತ್ಯ ಪ್ರಸನ್ನರಾಗಿರ್ತಾರೆ. ಯಾರಿಂದ? ಭಗವಂತನಿಂದ. ಅಂತಹ ಅವರಿಗೆ ಸ್ವಾಮಿ, ಮುಖ್ಯ ಸ್ವಾಮಿ, ವಿಶೇಷವಾಗಿ ಸ್ವಾಮಿಯಾಗಿರ್ತಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ಇನ್ನು ಅಷ್ಟೇ ಅಲ್ಲದೆ ಇನ್ನು ಎರಡು, ಅವನು ಹೇಗಿರ್ತಾನೆ? ಪ್ರಸನ್ನಾನಾಂ ಪ್ರಾಪ್ತಚಿತ್ತ ಪ್ರಸಾದಾನಾಂ ಜ್ಞಾನಿನಾಂ ನಿತ್ಯ ಪ್ರಸನ್ನಾನಾಂ ಮುಕ್ತಾನಾಂ ವಾ ಆತ್ಮವಿಶೇಷತಃ ಸ್ವಾಮಿ. ಇಲ್ಲಿಯವರೆಗೂ ನಾನು ಹೇಳಿರುವುದಕ್ಕೆ ಪ್ರಮಾಣ. ಇವಾಗ ಹೇಳ್ತಾ ಇರೋದಕ್ಕೆ ಪ್ರಕೃಷ್ಟನಾಗಿರ್ತಾನೆ, ಚೆನ್ನಾಗಿರ್ತಾನೆ. ಸ್ವರೂಪತಃ ನಿತ್ಯರಾದ ಜೀವರು ದೇಹವನ್ನು ಕಳ್ಕೊಂಡು ದೇಹ ನಾಶವಾಗುವಂತೆ, ದೇಹ ನಾಶವಾಗಿ ಜೀವಾತ್ಮರು ಸಂತೋಷವಾಗಿ ಇರುವಂತೆ ಮಾಡ್ತಾನಾದ ಕಾರಣ ಅವರಲ್ಲಿ ಪ್ರಕೃಷ್ಟವಾಗಿದ್ದುಕೊಂಡು ಭಗವಂತನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ಇದಕ್ಕೆ ಪ್ರಮಾಣ ಪ್ರಕೃಷ್ಟತ್ವಾತ್ ಪ್ರಸನ್ನಾ ದೇಹ ವಿಯೋಗ ರೂಪ ನಾಶೋಪೇತಾ ಆತ್ಮಾನಃ ಜೀವಾ ಯಸ್ಮಾತ್ ಸಹ ಪ್ರಸನ್ನಾತ್ಮ. ಇಷ್ಟ ಮುಂಚೆ ವಿಶೇಷವಾಗಿ ಸ್ವಾಮಿಯಾಗಿರ್ತಾನೆ ಎಂಬುದಕ್ಕೆ ಪ್ರಮಾಣ ಇದು. ಪ್ರಸನ್ನಾನಾಂ ಪ್ರಾಪ್ತ ಚಿತ್ತ ಪ್ರಸಾದಾನಾಂ ಜ್ಞಾನಿನಾಂ ನಿತ್ಯ ಪ್ರಸನ್ನಾನಾಂ ಮುಕ್ತಾನಾಂ ವಾ ಆತ್ಮವಿಶೇಷತಃ ಸ್ವಾಮಿ ಎಂಬುದಕ್ಕೆ ಜೀವರಲ್ಲಿ ಪ್ರಕೃಷ್ಟವಾಗಿದ್ದು ಜೀವರಿಗೆ ದೇಹ ವಿಯೋಗ ರೂಪವಾದ ನಾಶಕ್ಕೆ ಒಳಗಾಗುವಂತೆ ಮಾಡಿ, ಅಂದರೆ ಅವರು ಸಾಧನೆ ಮಾಡಿ ದೇಹವನ್ನು ಕಳ್ಕೊಂಡು ಜೀವಾತ್ಮರು ಸುಖವಾಗಿ ಇರುವಂತೆ ಮಾಡ್ತಾನೆ. ಅವರಲ್ಲಿ ಪ್ರಕೃಷ್ಟವಾಗಿ ಚೆನ್ನಾಗಿ ಇದ್ದುಕೊಂಡು, ಆದ ಕಾರಣ ಭಗವಂತನಿಗೆ ಪ್ರಸನ್ನಾತ್ಮ ಎಂಬುದಕ್ಕೆ ಪ್ರಮಾಣ ಇದು. ಪ್ರಕೃಷ್ಟತ್ವಾತ್ ಪ್ರಸನ್ನಾ ದೇಹ ವಿಯೋಗ ರೂಪ ನಾಶೋಪೇತಾ ಆತ್ಮಾನಃ ಜೀವಾ ಯಸ್ಮಾತ್ ಸಹ ಪರಮಾತ್ಮ ಅಂತ ಹೇಳಿ. ಇನ್ನು ಭಗವಂತನು ಎಂಥವನು ಅಂಥೇಳಿದರೆ ಪ್ರಸನ್ನ ದಯಾರ್ದ್ರ ಆತ್ಮ ಸ್ವಭಾವೋ ಅಸ್ಯ ಇತಿ ಪ್ರಸನ್ನಾತ್ಮ. ಅಂದರೆ ದಯಾರ್ದ್ರವಾದ ಸ್ವಭಾವವುಳ್ಳವನು, ಆದ ಕಾರಣ ಇವನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ದಯಾರ್ದ್ರವಾದ ಸ್ವಭಾವವುಳ್ಳವನು ಭಗವಂತ, ಆದ ಕಾರಣ ಅವನಿಗೆ ಪ್ರಸನ್ನಾತ್ಮ. ಭಗವಂತನು ನಾವು ಹೇಳ್ತಾ ಇರ್ತೇವೆ ಕರುಣಾ ಸಮುದ್ರ ಮತ್ತು ಭಕ್ತವತ್ಸಲ ಅಂಥೇಳಿ, ಭಕ್ತಾಪರಾಧ ಸಹಿಷ್ಣು ಅಂತೆಲ್ಲ ಹೇಳ್ತೇವೆ. ಅಂದರೆ ತನ್ನ ಭಕ್ತರ ಬಗ್ಗೆ ಅತ್ಯಂತ ಕರುಣೆಯಿಂದ ಇರ್ತಾನೆ, ದಯಾರ್ದ್ರ ಹೃದಯದಿಂದ ಇರ್ತಾನೆ. ಭಕ್ತರು ಏನು ಬೇಡಿದರೂ ಕೊಡತಕ್ಕವನಾಗಿದ್ದಾನೆ. ಆದ ಕಾರಣ ಅವನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ಇನ್ನು ಪ್ರಕರ್ಷೇಣ ಸನ್ನಾಹ ಪ್ರಸನ್ನಾಹ ವಿಷಣ್ಣಾಹ ಜೀವಾಸ್ತಾನ್ ಆದತ್ತೆ ಸ್ವೀಯತೆಯ ಸ್ವೀಕರೋತೀತಿ ಪ್ರಸನ್ನಾತ್ಮ. ಚೆನ್ನಾಗಿ ದುಃಖದಿಂದ ಕೂಡಿರುವ ಜೀವಾತ್ಮರನ್ನು ತನ್ನವರಾಗಿ ಸ್ವೀಕಾರ ಮಾಡ್ತಾನಾದ ಕಾರಣ ಭಗವಂತನಿಗೆ ಪ್ರಸನ್ನಾತ್ಮ ಅಂತ. ಪ್ರಕರ್ಷೇಣ ಸನ್ನಾಹ ಪ್ರಸನ್ನಾಹ ವಿಷಣ್ಣಾಹ ಜೀವಾಹ. ಚೆನ್ನಾಗಿ ದುಃಖ ತಪ್ತರಾಗಿರುವಂತಹ ಜೀವರನ್ನು ತಾನ್ ಆದತ್ತೆ ಸ್ವೀಯತೆಯ, ಅಂತಹ ಜೀವರನ್ನು ತನ್ನವರಾಗಿ ಸ್ವೀಕಾರ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ಯಾಕೆ ಅಂದರೆ ಭಗವಂತ ಎಲ್ಲರನ್ನ ಸ್ವೀಕಾರ ಮಾಡಿ ಎಲ್ಲರನ್ನ ಅನುಗ್ರಹ ಮಾಡ್ತಾನೆ. ತ್ರಿವಿಧ ಜೀವರಾಶಿಗಳನ್ನು ಇವರು ನನಗೆ ಬೇಕಾದವರು, ಇವರು ಬೇಡದವರು ಎಂಬುವಂಥದ್ದು ಭಗವಂತನಿಗೆ ಇಲ್ಲೇ ಇಲ್ಲ. ಅವನಿಗೆ ವೈಷಮ್ಯ ನೈರ್ಘೃಣ್ಯಗಳು ಯಾವುದೂ ಇಲ್ಲ.
ಆದ ಕಾರಣ ಎಲ್ಲ ಜೀವರನ್ನು, ದುಃಖ ತಪ್ತರಾದ ಜೀವರನ್ನು ತನ್ನವರಾಗಿ ಸ್ವೀಕಾರ ಮಾಡ್ತಾನೆ. ಆದ ಕಾರಣ ಅವನಿಗೆ ಪ್ರಸನ್ನಾತ್ಮ. ಇನ್ನು ಪ್ರಕರ್ಷೇಣ ಸನ್ನಾಹ ವಿಷಣ್ಣಾಹ ದೈತ್ಯಾಸ್ತಾನತ್ತಿ ಸ್ಥಾನನತ್ತಿ ಸಂಹರತಿ ಇತಿ ಪ್ರಸನ್ನಾತ್ಮ. ಚೆನ್ನಾಗಿ ದುಃಖ ತಪ್ತರಾದ ದೈತ್ಯರನ್ನು ಸಂಹಾರ ಮಾಡ್ತಾನಾದ ಕಾರಣ ಅವನಿಗೆ ಪ್ರಸನ್ನಾತ್ಮ. ಯಾರಾದರೆ ಸಾತ್ವಿಕ ಜೀವರಾಶಿಗಳಿದ್ದಾರೆ ಅವರು ದುಃಖ ತಪ್ತರಾಗಿದ್ದಾಗ ತನ್ನವರಾದ ಸಾತ್ವಿಕರಾದ ತನ್ನ ಭಕ್ತರನ್ನು ತನ್ನವರಾಗಿ ಸ್ವೀಕಾರ ಮಾಡ್ತಾನಾದ ಕಾರಣ ಪ್ರಸನ್ನಾತ್ಮ. ಹಾಗೆ ತನ್ನನ್ನು ದ್ವೇಷಿಸುವಂತಹ ತಾಮಸರಾದ ದುಃಖ ತಪ್ತರಾದ ದೈತ್ಯರನ್ನು ಸಂಹಾರ ಮಾಡ್ತಾನಾದ ಕಾರಣ ಭಗವಂತನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ಇನ್ನು ಪ್ರಕರ್ಷೇಣ ಸನ್ನಃ ಗತಃ ಸರ್ವತ್ರ ವ್ಯಾಪ್ತಃ ಆತ್ಮ ಸ್ವರೂಪಂ ಯಸ್ಯ ಸಹ. ಅಂದರೆ ಚೆನ್ನಾಗಿ ಎಲ್ಲ ಕಡೆ ಇರುವ ಸ್ವರೂಪವು ಯಾವನಿಗಿದೆಯೋ ಅವನು ಪ್ರಸನ್ನಾತ್ಮ. ಅಂದರೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಎಲ್ಲ ಕಡೆ ಇರುವ ಸ್ವರೂಪ ಉಳ್ಳವನಾದ ಕಾರಣ ಎಲ್ಲ ಕಡೆ ವ್ಯಾಪ್ತವಾಗಿರುವ ಸ್ವರೂಪ ಯಾವನಿಗೆ ಇದೆಯೋ ಅವನು ಪ್ರಸನ್ನಾತ್ಮ. ಅಂದರೆ ಭಗವಂತನ ಸರ್ವತ್ರ ವ್ಯಾಪ್ತಿತ್ವವನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಇದ್ದುಕೊಂಡು ಪ್ರಸನ್ನನಾಗಿ ಇದ್ದುಕೊಂಡಿರುವ ರೂಪವುಳ್ಳವನು ಪ್ರಸನ್ನಾತ್ಮ ಅಂತ ಹೇಳಿ. ಇನ್ನು ಪ್ರಸನ್ನ ಸರ್ವತ್ರ ಗತಃ ಆತ್ಮ ದೇಹ ಯಸ್ಯ ಸಹ. ಎಲ್ಲ ಕಡೆ ಇರುವ ದೇಹ ಉಳ್ಳವನು ಯಾವನೋ ಅವನು ಪ್ರಸನ್ನಾತ್ಮ. ಭಗವಂತನು ಎಲ್ಲ ಕಡೆ ಸ್ವರೂಪದಿಂದ ಇರ್ತಾನೆ, ದೇಹದಿಂದಲೂ ಇರ್ತಾನೆ. ಅಂದರೆ ಇಲ್ಲಿ ಭಗವಂತನು ಸ್ವರೂಪತಃನೂ ಇರ್ತಾನೆ, ದೇಹದಿಂದಲೂ ಇರ್ತಾನೆ. ಇದು ಭಗವಂತನ ಒಂದು ವೈಶಿಷ್ಟ್ಯ. ಅದನ್ನು ಹೇಳ್ತಾ ಇದ್ದಾರೆ. ಪ್ರಸನ್ನ ಸರ್ವತ್ರ ಗತಃ ಆತ್ಮ ದೇಹ ಯಸ್ಯ ಸಹ. ಎಲ್ಲ ಕಡೆ ಇರುವ ದೇಹ ಉಳ್ಳವನು. ಭಗವಂತನಿಗೂ ಭಗವಂತನ ದೇಹಕ್ಕೂ, ಭಗವಂತನಿಗೂ ಭಗವಂತನ ಅವಯವಗಳಿಗೂ, ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದವಿಲ್ಲ. ಅಭೇದವನ್ನೇ ನೋಡಬೇಕು. ಭೇದವನ್ನು ನೋಡಿದರೆ ನವವಿಧ ದ್ವೇಷಗಳಲ್ಲಿ ಒಂದು ಅಂತ ಆಚಾರ್ಯರು ಹೇಳಿದ್ದಾರೆ. ಆದ ಕಾರಣ ಎಲ್ಲ ಕಡೆ ಸ್ವರೂಪತಃನೂ ಇರ್ತಾನೆ, ದೇಹದಿಂದಲೂ ಇರ್ತಾನೆ. ಅದಕ್ಕೆ ಎಲ್ಲೆಡ ಸ್ವರೂಪವುಳ್ಳವನು, ಎಲ್ಲ ಕಡೆ ಇರುವ ದೇಹವುಳ್ಳವನು. ಅದಕ್ಕೆ ಎರಡು ಕಡೆ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಪ್ರಕರ್ಷೇಣ ಸನ್ನಃ ಗತಃ ಸರ್ವತ್ರ ವ್ಯಾಪ್ತಃ ಆತ್ಮ ಸ್ವರೂಪಂ ಯಸ್ಯ ಸಹ. ಸ್ವರೂಪತಃ ಎಲ್ಲ ಕಡೆ ಇರ್ತಾನಾದ ಕಾರಣ ಪ್ರಸನ್ನಾತ್ಮ. ಪ್ರಸನ್ನ ಸರ್ವತ್ರ ಗತಃ ಆತ್ಮ ದೇಹ ಯಸ್ಯ ಸಹ. ಎಲ್ಲ ಕಡೆ ಇರುವ ದೇಹವುಳ್ಳವನಾದ ಕಾರಣ ಪ್ರಸನ್ನಾತ್ಮ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಭಗವಂತನು ಸ್ವರೂಪತಃ ವ್ಯಾಪ್ತನಾಗಿರ್ತಾನೆ, ಸ್ವರೂಪಾತ್ಮಕವಾದ ದೇಹದಿಂದಲೂ ವ್ಯಾಪ್ತವಾಗಿರ್ತಾನೆ. ಇಲ್ಲಿ ಸ್ವರೂಪಾತ್ಮಕವಾದ ದೇಹ ಅಂತ ಯಾಕೆ ಆ ಪದವನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಿದರೆ, ನಾನು ಈಗಲೇ ಹೇಳಿದಂತೆ ಭಗವಂತನ ಸ್ವರೂಪಕ್ಕೂ ಭಗವಂತನ ದೇಹಕ್ಕೂ ಭಗವಂತನ ಅವಯವಗಳಿಗೂ ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದವಿಲ್ಲ. ಅದನ್ನೇ ಆದ ಕಾರಣ ಭಗವಂತನ ಸ್ವರೂಪಾತ್ಮಕವಾದ ದೇಹದಿಂದನೂ ವ್ಯಾಪ್ತನಾಗಿದ್ದಾನೆ. ಆದ ಕಾರಣ ಅವನಿಗೆ ಪ್ರಸನ್ನಾತ್ಮ ಅಂತ ಹೆಸರು. ಅದೇ ಹೇಳ್ತಾ ಇದ್ದಾರೆ. ಋಗ್ವೇದ ಹೇಳುತ್ತೆ, ಪರೋ ಮಾತ್ರಯ ತನ್ವಾವೃಧಾನ. ಬ್ರಹ್ಮಸೂತ್ರ ಭಾಷ್ಯ ಟೀಕೆಯಲ್ಲಿ ಹೀಗೆ ಹೇಳ್ತಾರೆ. ಹೇ ವಿಷ್ಣು, ಸಮೂರ್ತ್ಯೈವ ಪರಿಚ್ಛಿನ್ನತ್ವಂ ಮಿತೇಹೇ ಪರೋ ಅಸಿ ಅಂತ ಹೇಳ್ತಾ ಇದ್ದಾರೆ. ಹೇ ವಿಷ್ಣು, ನೀನು ನಿನ್ನ ಶರೀರದಿಂದಲೂ ಕೂಡ ವ್ಯಾಪ್ತನಾಗಿದ್ದೀಯಾ ಅಂತ ಋಗ್ವೇದ ಹೇಳ್ತಾ ಇದೆ. ಶರೀರದಿಂದಲೂ ವ್ಯಾಪ್ತನಾಗಿದ್ದಿ. ಶರೀರದಿಂದಲೂ ಅಂತ ದೀರ್ಘ ಊಕಾರ, ಶರೀರದಿಂದಲೂ ವ್ಯಾಪ್ತನಾಗಿದ್ದಿ ಅಂತ ಹೇಳಿದರೆ ಸ್ವರೂಪದಿಂದ ವ್ಯಾಪ್ತನಾಗಿದ್ದಿ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಂತೆ ಆಯಿತು. ನಾವು ಕೊನೆಗೆ ಇಬ್ಬರು ಬರ್ತಾ ಇದ್ದಾಗ ನಾವೇನು ಹೇಳ್ತೇವೆ, ರಾಮ ಕೃಷ್ಣರು ಇಬ್ಬರೂ ಹೋಗ್ತಾ ಇರ್ತಾರೆ. ನಾವೇನು ಮಾಡ್ತೀವಿ, ಹೇ ಕೃಷ್ಣ ನೀನೂ ಬಾ ಅಂತ ಹೇಳ್ತೇವೆ.
ನೀನು ಬಾ ಅಂತ ಹೇಳಲ್ಲ. ಹೇ ಕೃಷ್ಣ ನೀನು ಬಾ ಅಂತ ಹೇಳಿದಾಗ ಏನಾಯಿತು, ರಾಮನನ್ನೂ ಬಾ ಅಂತ ಹೇಳಿದಾಗ ಆಯಿತು. ರಾಮಕೃಷ್ಣರು ಇಬ್ಬರೂ ನಮಗೆ ಬೇಕಾಗಿತ್ತು, ಬಾ ಅಂತ ಕರಿಬೇಕಾಗಿತ್ತು. ರಾಮನನ್ನು ಹೇಗೂ ಬಾ ಅಂತ ಹೇಳಬೇಕು. ಅದೇನು ಮಾಡ್ತೀವಿ, ರಾಮಕೃಷ್ಣ ಅಂತ ಹೇಳಿದಾಗ ಕೃಷ್ಣ ನೀನು ಬಾ ಅಂತ ಹೇಳಿದರೆ ರಾಮ ನೀನು ಕೂಡ ಬಾ ಅಂತ ಅರ್ಥ. ಹಾಗೆ ಶರೀರದಿಂದಲೂ ವ್ಯಾಪ್ತನಾಗಿದ್ದಾನೆ ಹೇ ವಿಷ್ಣು ನೀನಾಗಿದ್ಯಾ ಅಂತ ಋಗ್ವೇದ ಹೇಳಿದೆ ಅಂತ ಹೇಳಿದರೆ ಸ್ವರೂಪದಿಂದಲೂ ಕೂಡ ವ್ಯಾಪ್ತನಾಗಿದ್ದಾನೆ. ಸ್ವರೂಪತಃ ಶರೀರತಃ ಎಲ್ಲ ಕಡೆ ವ್ಯಾಪ್ತನಾಗಿರುವ ಕಾರಣ ಭಗವಂತನಿಗೆ ಪ್ರಸನ್ನಾತ್ಮ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆ. ಪ್ರಸನ್ನಾತ್ಮ, ಭಗವಂತನು ಪ್ರಸನ್ನವಾಗಿರ್ತಾನೆ. ಪ್ರಸನ್ನವಾದ ಮನಸ್ಸು, ಪ್ರಸನ್ನವಾದ ಸ್ವರೂಪ, ಪ್ರಸನ್ನವಾದ ದೇಹ, ತನ್ನ ಭಕ್ತರಿಗೆ ಪ್ರಸನ್ನತೆಯನ್ನು ಕೊಡುವ ಮನಸ್ಸು ಕೊಡುವವನಾಗ್ತಾನೆ ಅಂತಾಯಿತು. ಈ ಪ್ರಸನ್ನತೆ ಭಗವಂತನಿಗೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಇರುತ್ತೆ. ಅವನು ಯಾವಾಗಲೂ ಪ್ರಸನ್ನ ಮುಖನಾಗೇ ಇರ್ತಾನೆ, ಪ್ರಸನ್ನಾತ್ಮನಾಗೇ ಇರ್ತಾನೆ. ನಾವು ಹಾಗಿರುವುದಿಲ್ಲ. ನಮ್ಮನ್ನು ಯಾರನ್ನು ಹೊಗಳಿದರೆ ಪ್ರಸನ್ನವಾಗಿ ಸಂತೋಷವಾಗಿರ್ತೇವೆ, ಯಾರನ್ನು ಬೇಯಿದರೆ ಸಿಟ್ಟು ಬಂದುಬಿಡತ್ತೆ. ಭಗವಂತನನ್ನು ಬೇಯದೇ ಇರುವವರು ಯಾರು? ಪ್ರಪಂಚದಲ್ಲಿ ನಾಸ್ತಿಕರೆಲ್ಲರೂ ಭಗವಂತನನ್ನು ಬೇಯ್ತಾನೇ ಇದ್ದಾರೆ. ಕೃತಯುಗದಿಂದ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ತ್ರೇತಾಯುಗ ರಾವಣಾಸುರ, ಕುಂಭಕರ್ಣ, ದ್ವಾಪರಯುಗದಲ್ಲಿ ದುರ್ಯೋಧನ ಮೊದಲಾದ ರಾಕ್ಷಸರು, ಇನ್ನು ಕಲಿಯುಗದಲ್ಲಂತೂ ಪ್ರತ್ಯೇಕವಾಗಿ ರಾಕ್ಷಸರು ಅಂತೂ ಯಾರೂ ಇಲ್ಲ. ಭಗವಂತನ ಅಸ್ತಿತ್ವವನ್ನು ಒಪ್ಪದೇ ಇರುವವರೇ ನಾಸ್ತಿಕರು. ನಾಸ್ತಿಕರು ಭಗವಂತನನ್ನು ಬೇಯ್ತಾನೇ ಇದ್ದಾರೆ. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರೆಲ್ಲರೂ ಕೂಡ ಭಗವಂತನನ್ನು ಬೇಯ್ದು ಭಗವಂತನನ್ನು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ದ್ವೇಷ ಮಾಡೋರೇ ಆಗಿದ್ದಾರೆ. ಆದರೂ ಭಗವಂತನಿಗೆ ಯಾವತ್ತಾದರೂ ಅವನ ಪ್ರಸನ್ನತೆ ಕಳ್ಕೊಂಡ ಅಂದರೆ ಯಾವತ್ತೂ ಕಳ್ಕೊಳ್ಳಿಲ್ಲ. ನಾಸ್ತಿಕರು ಎಷ್ಟು ನಿಂದ ಮಾಡಿದರೂ ಏನೂ ಮಾಡಲಿಲ್ಲ. ಹಿರಣ್ಯಕಶಿಪು, ರಾವಣಾಸುರ, ಇವರು ದುರ್ಯೋಧನ, ಇವರು ಯಾರನ್ನ ಏನೂ ಮಾಡಿಲ್ಲ. ಇವರೆಲ್ಲರೂ ಕೂಡ ಭಗವಂತನನ್ನು ಎಷ್ಟು ನಿಂದ ಮಾಡಿದರು. ಭಗವಂತ ಏನು ಮಾಡ್ತಾನಂತೆ, ತನ್ನ ನಿಂದ ಮಾಡಿದರೂ ಸುಮ್ಮನೆ ಇರ್ತಾನಂತೆ, ಕ್ಷಮಿಸಿಬಿಡ್ತಾನಂತೆ. ಆದರೆ ತನ್ನ ಭಕ್ತರನ್ನು ಯಾರು ನಿಂದ ಮಾಡ್ತಾರೆ, ತನ್ನ ಭಕ್ತರಿಗೆ ಯಾವಾಗ ತೊಂದರೆ ಆಗತ್ತೆ ಆಗ ಭಗವಂತ ಏನು ಮಾಡ್ತಾನಂತೆ, ಅವರನ್ನು ಶಿಕ್ಷಿಸುತ್ತಾನೆ. ಎಲ್ಲರೂ ಕೂಡ ದೇವತೆಗಳೆಲ್ಲರೂ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದರು. ಹಿರಣ್ಯಕಶಿಪುನಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಸ್ವಾಮಿ, ನೀವು ಅವನಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು, ಅವನ್ನು ಸಂಹಾರ ಮಾಡಿ ಅಂತ. ಭಗವಂತ ಆವಾಗ ಹೇಳ್ತಾನೆ, ಹೇ ದೇವತೆಗಳರ, ಅವನಿಗೆ ಒಬ್ಬ ಮಗ ಹುಡ್ತಾನೆ ಪ್ರಹ್ಲಾದ ಅಂತ. ಅವನು ನನ್ನ ಪರಮ ಭಕ್ತ. ಯಾವಾಗ ಅವನು ನನ್ನ ಭಕ್ತನಾದ ತನ್ನ ಮಗನಾದ ಪ್ರಹ್ಲಾದನಿಗೆ ತೊಂದರೆಯನ್ನು ಕೊಡ್ತಾನೆ ಆಗ ನಾನು ಅವನನ್ನು ಸಂಹಾರ ಮಾಡ್ತೇನೆ. ಅದೇ ಭಗವಂತ ಹೇಳ್ತಾನೆ, ಯಾವಾಗ ತನ್ನ ಭಕ್ತರಿಗೆ ತೊಂದರೆ ಮಾಡ್ತಾರೆ ಆವಾಗ ಮಾತ್ರ ಶಿಕ್ಷೆ ಮಾಡ್ತಾನೆ ಹೊರತು ತನ್ನ ನಿಂದಿಸಿದರೆ ಅವರನ್ನು ಶಿಕ್ಷೆ ಮಾಡೋದಿಲ್ಲ, ಪ್ರಸನ್ನತೆಯನ್ನು ಕಳ್ಕೊಳ್ಳೋದಿಲ್ಲ. ಎಷ್ಟು ನಾಸ್ತಿಕರಾಗಲಿ ರಾಕ್ಷಸರಾಗಲಿ ಯಾರೇ ಅವನನ್ನು ಎಷ್ಟು ನಿಂದ ಮಾಡಿದರೂ ಪ್ರಸನ್ನತೆಯನ್ನು ಕಳ್ಕೊಳ್ಳದೇ ಇರುವಂತಹ ಅವನು ಭಗವಂತ. ಆದ ಕಾರಣ ಪ್ರಸನ್ನಾತ್ಮ ಅಂತ ಹೇಳ್ತಾ ಇದೆ. ಆದ ಕಾರಣ ನಾವು ಕೂಡ ಏನು ಮಾಡಬೇಕು, ಭಾಗವತ ಹೇಳುತ್ತೆ, ನಿಂದಾಂ ಭಗವತ ಶೃಣ್ವನ್ ತತ್ಪರಸ್ಯ ಜನಸ್ಯವಾ ತಥೋ ನಾಪೈತ್ಯದಃ ಸೋಪಿ ಯಾತ್ಯದಃ ಸುಕೃತಾಚ್ಯುತಃ. ಭಾಗವತ ಹೇಳುತ್ತೆ. ಆದ ಕಾರಣ ಭಗವಂತ ತನ್ನನ್ನು ನಿಂದಿಸಿದವನನ್ನು ಶಿಕ್ಷಿಸುವುದಿಲ್ಲ, ಆದರೆ ತನ್ನ ಭಕ್ತರಿಗೆ ದ್ರೋಹ ಮಾಡಿದರೆ ಶಿಕ್ಷೆ ಮಾಡ್ತಾನೆ. ಅದೇ ಹೇಳ್ತಾನೆ, ಅಹಂ ಭಕ್ತ ಪರಾಧೀನಃ ಅಂತೇಳಿ ಅಂಬರೀಷೋಪಾಖ್ಯಾನದಲ್ಲಿ ಹೇಳ್ತಾನೆ. ಆದ ಕಾರಣ ನಾವು ತಿಳ್ಕೋಬೇಕಾಗಿದ್ದೇನು, ನಾವು ಕೂಡ ಯದ್ಭಾವಂ ತದ್ಭವತಿ, ಭಗವಂತನು ಪ್ರಸನ್ನಾತ್ಮನು ಅಂತೇಳಿ ನಾವು ಉಪಾಸನೆ ಮಾಡಿದರೆ ಆ ಪ್ರಸನ್ನತೆ, ಮನಸ್ಸಿನ ಪ್ರಸನ್ನತೆ ನಮಗೆ ಮನಸ್ಸು ನಿರ್ಮಲವಾಗಿ ಸಂತೋಷವಾಗಿರುವಂಥದ್ದು ಬರುತ್ತೆ. ನಾವು ನಿಂದಕರನ್ನು ನಾವು ನಿಂದಿಸಿದಾಗ ನಮ್ಮನ್ನು ನಾವು ಆ ಕೋಪಕ್ಕೆ ಗುರಿಯಾಗದೇ ಇರಬೇಕು, ನಮ್ಮ ಪ್ರಸನ್ನತೆ ಕಳೆದುಕೊಳ್ಳದೆ ಇರಬೇಕು ಅಂತ ಹೇಳ್ತಾ ಪ್ರಸನ್ನಾತ್ಮ
ಅಂತ ಈ ರೀತಿ ಉಪಾಸನೆ ಮಾಡಿದರೆ ನಮಗೆ ಪ್ರಸನ್ನತೆ ಲಭಿಸತ್ತೆ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರ ಹೇಳುತ್ತೆ ಓಂ ಪ್ರಸನ್ನಾತ್ಮನೇ ನಮಃ ಓಂ ಎಂಬುವಂಥದ್ದು. ಇದನ್ನು ಇವತ್ತು ಸಮಯವಾಗಿದೆ, ಆದ ಕಾರಣ ನಾಳೆ ಹೇಳ್ತೇನೆ, ಇದನ್ನು ವಿಷಯವನ್ನು ಹೇಳಿ ಮುಂದೆ ಹೇಳ್ತೇನೆ ಅಂತ ಹೇಳ್ತಾ, ನಾಳೆ ನನಗೆ ಸ್ವಲ್ಪ ಸ್ವಾಮಿಗಳ ಜೊತೆಗೆ ಸಂಚಾರಕ್ಕೆ ಹೋಗಬೇಕಾಗಿದೆ. ಆದ ಕಾರಣ ನಾಳೆ ಪಾಠ ಮಾಡಲಿಕ್ಕಾಗುವುದಿಲ್ಲ. ನಾಳೆ ಪಾಠಕ್ಕೆ ವಿರಾಮ. ನಾಡದ್ದು ಯಥಾಪ್ರಕಾರವಾಗಿ 8:15 ಪಾಠ ಶುರುವಾಗತ್ತೆ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.